ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವಾಗ ಫುಲ್ಲು ಮಮ್ಮಿ ಮನೆ ವ್ಲಾಗ್ಸೇನೆ ನಾನು ಹಾಕ್ತಾ ಇರೋದು. ಮಮ್ಮಿ ಮನೇಲೇ ಇದ್ದೀವಿ. ಇನ್ನೇನು ವೆಕೇಷನ್ ಮುಗೀತಾ ಇದೆ. ಇದು ಟ್ರಿಪ್ಪಿಂದ ಬಂದೇ ದಿವಸ ನೈಟ್ ವ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೆ. ಅಲ್ಲಿಂದ ಬಂದಾಗಿಂದ ಅದೇ ರೆಸ್ಟು ತಿರ್ಗಾ ಅದು ಇದು ಅಂದ್ಕೊಂಡು ಆಗಲಿಲ್ಲ. ಮತ್ತು ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ದಿಹಾನ್ಗೆ ಹಾಗೆಲ್ಲ ಇಟ್ಕೊಂಡು ನಾನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಸೊ ಇದು 2 to 3 days ವೀಡಿಯೋ ಆಗಿರುತ್ತೆ. ಇದು ಬೆಳಗ್ಗೆನೇ ಟಿಫನ್ಗೆ ಪೂರಿ ಮತ್ತು ಚೆನ್ನ ಮಸಾಲ ಮಾಡಿದ್ವಿ. ನನ್ನ ತಂಗಿನೇ ಚೆನ್ನ ಮಸಾಲ ಮಾಡಿದ್ದು. ಅವಳು ತುಂಬ ಚೆನ್ನಾಗಿ ಮಾಡ್ತಾಳೆ ಇದು. ಅದಕ್ಕೇ ಆಂಟಿ ರೆಸಿಪಿ, ಅದು ಅವ್ರ ಅತ್ತೆ ರೆಸಿಪಿ. ತುಂಬ ಚೆನ್ನಾಗಿರುತ್ತೆ, ನನಗೆ ಇಷ್ಟ. ಅದಕ್ಕೆ ನಾವು ಯಾವಾಗಾದರೂ ಬಂದಾಗೂ ಅಷ್ಟೇ ಅದು ಪಕ್ಕ ಮಾಡಿರ್ತಾಳೆ ಪೂರಿ ಮತ್ತು ಚೆನ್ನ ಮಸಾಲ. ಮಮ್ಮಿ ಇದೇನೋ ಪೂರಿ ಮೇಕರ್ ಅದೇನೋ ತೊಗೊಂಡಿದ್ರು, ಬಟ್ ಅದರಲ್ಲಿ ಅಷ್ಟು ಪರ್ಫೆಕ್ಟಾಗಿ ಬರಲಿಲ್ಲ. ಬಟ್ ಓಕೆ, ಪೂರಿ ಎಲ್ಲ ನೀಟಾಗಿ ಉಬ್ತಾ ಇತ್ತು. ಅದಾದಮೇಲೆ ಮಧ್ಯಾಹ್ನಕ್ಕೆ ಪ್ರಜ್ಜು ಅವ್ರ ಮನೇಲಿ ಊಟಕ್ಕೆ ಇಟ್ಕೊಂಡಿದ್ರು ನಮ್ಮತ್ತೆ. ಅಲ್ಲಿ ಇವತ್ತು ಒಬ್ಬಟ್ಟು ಪ್ರೋಗ್ರಾಮ್ ಇತ್ತು. ಒಬ್ಬಟ್ಟು ಸಾರು, ಹಪ್ಪಳ, ಆಲೂಗಡ್ಡೆ ಪಲ್ಯ ಅದೆಲ್ಲ ಮಾಡಿದರು. ಎಲ್ಲರೂ ಬಂದಿದ್ವಿ, ನಮ್ಮ ಅತ್ತೆ ಮತ್ತು ನಮ್ಮ ಚಿಕ್ಕಮ್ಮ ಎಲ್ಲರೂ. ಇನ್ನೇ ನಾವೆಲ್ಲ ಊರಿಗೆ ಹೋಗ್ತಿರಲ್ವಾ, ಸೊ ಅದಕ್ಕೆ ಮುಂಚೆ ಒಂದು ಸತಿ ಊಟಕ್ಕೆ ಕರೆದಿದ್ರು. ಊಟಕ್ಕೆಲ್ಲ ಹೋಗಿ ಅಲ್ಲೆಲ್ಲ ಊಟ ಮುಗಿಸ್ಕೊಂಡು ಬಂದಮೇಲೆ ಸಾಯಂಕಾಲ ಅಜ್ಜಿ ಇದು ಕಟ್ ಮಾಡ್ತಾಯಿದ್ರು, ಜಾಕ್ ಫ್ರೂಟು. ಇದಾದಮೇಲೆ ನೆಕ್ಸ್ಟ್ ಡೇ ಮಧ್ಯಾಹ್ನ ವ್ಲಾಗ್ ಇದು. ಸೀಸನ್ ಫಸ್ಟ್ ಮ್ಯಾಂಗೋ ನಾನಿದು ಫಸ್ಟ್ ತಿಂತಾ ಇರೋದು. ಶ್ರೇಯಸ್ ತಂದುಕೊಟ್ಟಿದ್ದು ಅವ್ರ ಫ್ರೆಂಡ್ ಫಾರ್ಮಲ್ಲಿ ಅಂತ ಹೇಳ್ಬಿಟ್ಟು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಇದು ಡ್ಯಾಡಿ ಬರ್ತ್ಡೇ ವ್ಲಾಗ್ ಇದು, 27th ಇದು. ಅದು ಇವತ್ತು ನಾವು ಡ್ಯಾಡಿ ಬರ್ತ್ಡೇ ಸೆಲೆಬ್ರೇಷನ್ಗೆ ಡ್ಯಾಡಿ ಹೋಟೆಲ್ಗೆ ಹೋಗೋಣ ಅಂತೇಳಿದರು ಎಲ್ಲರೂ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲನೂ. ಅದಕ್ಕೇ ಹೋಟೆಲ್ಗೆ ಹೋಗೋದಕ್ಕೆ ಅದಕ್ಕೆ ಮುಂಚೆ ಪ್ರಿಪ್ರೇಷನ್. ರಾತ್ರಿ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದು. 7:30 ಇಲ್ಲೇ ನಿಯರ್ ಬೈ ನಮ್ಮ ಮನೆ ಹತ್ರ ಇದೆ, ಅಲ್ಲೇ ಹೋಗೋಣ ಅಂತ. ಅಷ್ಟೊತ್ತಿಗೆ ಈವ್ನಿಂಗ್ ಅಂದರೆ ಈ ಮಕ್ಳದ್ದು ಪ್ರಿಪ್ರೇಷನ್ಸ್ ಅದೆಲ್ಲ ಇರುತ್ತಲ್ಲ. ಹೋಟೆಲ್ಗೆ ಹೋಗೋದಕ್ಕೆ ಆಫ್ ಆಗೈತೆ. ಎಲ್ಲರೂ ಹೋಗ್ತಾ ಇದ್ದೀವಿ, ರೆಡಿ ಆಗಿದ್ದೀವಿ. ಅಷ್ಟೊತ್ತು ಹೋಗಿ ಫಸ್ಟ್ ಕೇಕ್ ತಂದ್ಬಿಡೋಣ ಅಂತ ಇವಾಗ ಕೇಕ್ ತರೋದಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಎಲ್ಲರೂ ಇಲ್ಲಿ ಮನೆ ಹತ್ರ ಬರೋಷ್ಟೊತ್ತಿಗೆ ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಇವಾಗ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಿಯರ್ ಬೈ ಹೋಟೆಲ್ಗೆ ಹೋಗೋಣ ಅಂತ. ಈಗ ಎಲ್ಲರೂ ಮನೆ ಹತ್ರ ಬಂದರು, ರೆಡಿ ಆಗಿದ್ದೀವಿ. ಎಲ್ಲ 2 wheelers ಇತ್ತು. 2 wheeler ಒಬ್ಬೊಬ್ಬರು ಹೋಗೋರು 2 wheeler ಹೋದರು. ನಾವು ಈ ಥರ ಆಟೋ ಮಾಡ್ಕೊಂಡಿದ್ವಿ. ಆಟೋದಲ್ಲಿ ಇದು 4 ಜನ ಕೂತ್ಕೋಬೋದು, ಮುಂದೆ ಒಬ್ಬರು, ಹಿಂದೆ 3 ಜನ. ಇದು ಒಂಥರ ಚೆನ್ನಾಗಿತ್ತು ರೈಡ್. ಇದು ಎಲೆಕ್ಟ್ರಿಕ್ ಆಟೋ ಅದೇನೋ ಬರುತ್ತಲ್ಲ ಅದು. ಮತ್ತು ಪ್ರೈಸು ಅಷ್ಟೇ ರೀಸನೇಬಲಾಗೇ ಇತ್ತು, ಪರವಾಗಿಲ್ಲ ಅನ್ನಿಸ್ತು. 4 ಜನಕ್ಕೆ ಈ ಥರ ಆರಾಮಾಗಿ ಹೋಗ್ಬೋದು. ಅದು ಬುಕ್ ಮಾಡಿದಾಗ ಅದೇ ಬರುತ್ತೆ ಅನ್ನೋದು ಗೊತ್ತಾಗಲ್ಲ ಅಷ್ಟೇ. ಇವಾಗ ಎಲ್ಲರೂ ಒಬ್ಬೊಬ್ಬರೇ ಹೋಗ್ತಾಯಿದ್ರು. ಇಲ್ಲೇ ವಿಜಯನಗರಲ್ಲಿ ಇಂದ್ರಪ್ರಸ್ಥ ಅಂತದೆ, ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಫುಡ್ ಆಗಿರ್ಬೋದು ಆ ಥರದ್ದೆಲ್ಲ. ನಮ್ಮ ಮನೇಲಿ ಮೋಸ್ಟ್ ಫೇವ್ರೇಟ್ ಎಲ್ಲರಿಗೂ ಇಷ್ಟ ಆಗೋವಂಥದ್ದು ಇದು. ಕೇಕು ಅಷ್ಟೇ ತರಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಅಷ್ಟೊತ್ತು ನನ್ನ ತಮ್ಮ ನಾನೇ ತೊಗೊಂಬರ್ತೀನಿ ಅಂತ ಅಂದ. ಅವನೇ ಹೋಗಿ ತೊಗೊಂಡು ಬಂದ ಅಷ್ಟೊತ್ತಿಗೆ. ಇವಾಗ ಎಲ್ಲ ಹೋಗಿ ಮೇಲೆ ಇವಾಗ ನಾವು ಒಂದು 16 ಮೆಂಬರ್ಸ್ ಇದ್ವಿ. ಸೊ ಅದಕ್ಕೆ ಅಂತಲೇ ಎಲ್ಲ ಇವಾಗ ವೆಯ್ಟಿಂಗ್ ಇತ್ತು ಅಲ್ಲಿ. ತಿರ್ಗಾ ಇನ್ನೂ ಒಳಗಡೆ ಹೋದರೆ ಅಲ್ಲಿ ಅರೇಂಜ್ ಎಲ್ಲ ಮಾಡಿದರು. ಸೊ ಅಲ್ಲೇ ಹೋಗೋಣ ಅಂದ್ಬಿಟ್ಟು ಎಲ್ಲ ಮಕ್ಕಳನ್ನೆಲ್ಲ ಇಟ್ಕೊಂಡು ವೆಯ್ಟ್ ಮಾಡ್ಕೊಂಡು ಎಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲೇ ಅರೇಂಜ್ ಮಾಡಿದ್ರು ಟೇಬಲ್ಸ್ ಎಲ್ಲ. ಒಂಥರ ಫ್ಯಾಮಿಲಿ ಗೆಟ್ ಟುಗೆದರ್ ಎಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಫಸ್ಟ್ ಇವಾಗ ಫುಡ್ಡೆಲ್ಲ ಆರ್ಡರ್ ಮಾಡಿ ಕೇಕೆಲ್ಲ ಕಟ್ ಮಾಡಿಸೋಣ. ಅದಾದಮೇಲೆ ಅಷ್ಟೊತ್ತಿಗೆ ಊಟ ಬರುತ್ತೆ ಅಂತ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಕೂತ್ಕೊಂಡಿದ್ವಿ, ಎಲ್ಲ ಮಾತಾಡಿಕೊಂಡು. ಇವಾಗ ಫ್ಯಾಮಿಲಿ ಅಂತ ಅಂದಮೇಲೆ ಎಲ್ಲ ಹಂಗೆ ಮಾತಾಡ್ಕೊಂಡಿರ್ತೀವಲ್ಲ, ಹಾಗೆ ಹುಡುಗರೆಲ್ಲ ಒಂದು ಕಡೆ ಕೂತ್ಕೊಂಡಿದ್ವಿ ನಾವು. ಇಲ್ಲೇ ಇವರೆಲ್ಲ ಒಂದು ಕಡೆ ಕೂತ್ಕೊಂಡಿದ್ರು. ಅದು ಕೊಟ್ಬಿಡೋಗ ಅವನ್ನ. ವಾಟರ್ ಬಾಟಲ್ ಐತ್ರಿ, ಅವನ್ಗೆ ಅಭ್ಯಾಸ ಸಿಂಗರು ಕಟ್ ಮಾಡಿ ಕಾಣಿಸತಕ್ಕ ನೀನ್ ಇಲ್ಲೇ ಬಂದ್ಬಿಡು. ಇಸ್ಕೊಂಡ್ಬಿಡ್ತು, ಇಟ್ಕೋ. ಇಲ್ಲಿಂದ ಒಬ್ರು ತೆಗೀರಿ, ಅಲ್ಲಿಂದ
ಇಲ್ಲಿ ಈ ಕಡೆ ಸೈಡ್ ಇರೋರೆಲ್ಲ ದೋಸೆ, ಇಡ್ಲಿ, ಸೆಟ್ ದೋಸೆ ಆ ಥರ ತೊಗೊಂಡಿದ್ರು. ಅದು ತುಂಬ ಫೇಮಸ್, ಇಲ್ಲಿ ಚೆನ್ನಾಗಿರುತ್ತೆ. ಇಲ್ಲಿ ನಾವು ನನಗೂ ಅಷ್ಟೇ ದೋಸೆನೇ ಇಷ್ಟ, ನಾನು ದೋಸೆನೇ ತೊಗೊಂಡಿದ್ದೆ. ಇಲ್ಲಿ ಇವರೆಲ್ಲನೂ ಏನದು ರೋಟಿ, ಪನ್ನೀರ್ ಬಟರ್ ಮಸಾಲ ಆ ಥರದ್ದೆಲ್ಲ ತೊಗೊಂಡಿದ್ರು, ಸ್ಟಾರ್ಟರ್ಸ್ ಅದೆಲ್ಲ ಆದಮೇಲೆ ಇವಾಗ ದೊಡ್ಡವರೆಲ್ಲ ಮನೆಗೆ ಹೋದರು ಮಕ್ಕಳನ್ನ ಕರ್ಕೊಂಡು. ನಾವೆಲ್ಲರೂ ಇವಾಗ ಪೋಲಾರ್ ಬೇರ್ಗೆ ಹೋಗ್ಬಿಟ್ಟು ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ ಅಂತ ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟಿದ್ದೀವಲ್ಲ, ಅವ್ರಿಗೆಲ್ಲ ಊಟ ಮಾಡಿಸಿ, ಸೊ ಇಟ್ಕೊಂಡಿರ್ತಾರೆ ಆರಾಮಾಗಿ ಅಂದ್ಬಿಟ್ಟು ಇವಾಗ ನಾವು ಹೋಗ್ತಾಯಿದ್ದೀವಿ. ನಾವು ಕಸಿನ್ಸ್ ಎಲ್ಲರೂ ಈ ಥರ ಹೋಗಿದ್ದೆ ಫಸ್ಟ್ ಟೈಮ್. ಇಷ್ಟೇ ಜನ ಹೋಗಿರೋದು ಫಸ್ಟ್ ಟೈಮ್ ಅನ್ಕೊತೀನಿ. ಒಬ್ಬರು ಮಿಸ್ ಆಗಿರ್ತಾರೆ. ಈ ಸತಿ ರೀತುನೂ ಮಿಸ್ ಆಗಿದ್ದಾಳೆ ಇವಾಗ. ಅದು ಬಿಟ್ಟರೆ ಇವಾಗ ಆಲ್ಮೋಸ್ಟ್ ಎಲ್ಲ ಇದ್ದೀವಿ. ಅದರಲ್ಲಿ ದಿಹಾನ್ ಒಬ್ಬ ಇವಾಗ ಎಕ್ಸ್ಟ್ರಾ, ಅವನು ಅಷ್ಟೇ ನಮ್ಮ ಜೊತೆನೇ ಇದ್ದ. ಅವನು ಹಂಗೆ ಇಲ್ಲಿ ಎಷ್ಟು ಜನ ಗೊಂಬೆ ಇದೆಯೋ ಈ ಥರ ಇದೆಯೋ, ನಾವು ಅಷ್ಟೇ ಜನ ಇದ್ದೀವಿ ಅಂತ ಶ್ರೇಯಸ್ಸನು ಹಂಗೆ ರೇಗಿಸ್ತಾ ಇದ್ದ. ಅದು ಯಾರ್ಯಾರು ಏನೇನು ಏನು ಮಾಡ್ತಾರೆ ಅಂತೆಲ್ಲನೂ ಹಂಗೆ ಮಾತಾಡಿಕೊಂಡು ಎಲ್ಲರಿಗೂ ಏನೇನು ಬೇಕೋ ಅವ್ರವ್ರಿಗೆ ಇಷ್ಟ ಆಗಿದ್ದು ಆರ್ಡರ್ ಮಾಡಿಬಿಟ್ಟು ಕೂತ್ಕೊಂಡಿದ್ವಿ ಅದು ಬರೋವರೆಗೂ. ಇಲ್ಲಿ ಮ್ಯಾಂಗೋ ಅದೇನೋ ತೊಗೊಂಡಿದ್ಲು ನನ್ನ ತಂಗಿ, ಅದೂ ಅಷ್ಟೇ ಚೆನ್ನಾಗಿತ್ತು. ಇನ್ನೆಲ್ಲರೂ ಸ್ಕೂಪ್ಸಲ್ಲಿ ಯಾವ್ದ್ಯಾವ ಫ್ಲೇವರ್ ಇಷ್ಟನೋ ಅದು, ಮತ್ತು ಡೆತ್ ಬೈ ಚಾಕ್ಲೇಟು ಈ ಥರದ್ದು ಎಲ್ಲ ತೊಗೊಂಡು ಎಲ್ರಿಗೂ ಐಸ್ ಕ್ರೀಮ್ ತಿಂದ್ರೆ ನಾಲ್ಗೆ ಏನಾದ್ರು ತೊಂದುತ್ತಾ? ನನಗ್ ತೊಂದುತ್ತೆ. ನಿಂಗೆ ತೊಂದುತ್ತಾ? ಅವ್ನಿಗೆ ಏನಾಗಲ್ಲ. ನಿಂಗೆ ನನಗೇನು ಅನ್ಸಲ್ಲ, ನಿನಗಾಗತ್ತಾ? ಹೌದು ಸರಿ, ಮತ್ ನನ್ಗೆ ಒಂಥರ ಆಗುತ್ತೆ. ನೋಡೋಣ ಯಾರ್ಯಾರಿಗಾಗುತ್ತೋ ಅವ್ರು ಹೇಳ್ತಾರೆ. ನಾಲ್ಗೆ ಟಿಪ್ಪು ಫುಲ್ ಮಾತಾಡಕ್ಕೆ ಒಂಥರ ಅದಕ್ಕೆ ಐಸ್ ತಿನ್ನ. ಅಲ್ಲಿಂದ ಬರೋಷ್ಟೊತ್ತಿಗೆ ಒಂದು ಪಾರ್ಸೆಲ್ ಬಂದಿತ್ತು. ಕುರ್ತಾ ಸೆಟ್ ಆರ್ಡರ್ ಮಾಡಿದ್ವಿ ನನಗೆ ನನ್ನ ತಂಗಿಗೆ. ಅದನ್ನು ಇವಾಗ ಓಪನ್ ಮಾಡ್ತಾಯಿದ್ದೀವಿ. ಇದು ಅಷ್ಟೇ, ಕ್ವಾಲಿಟಿ ಆಗಿರ್ಬೋದು ಎಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಅದ್ರ ಜೊತೆಗೆ ನಂದು ಏನೋ ಸ್ವಲ್ಪ ಆರ್ಡರ್ಸ್ ಎಲ್ಲ ಮಾಡಿದೆ, ಅದು ಎಲ್ಲ ಬಂದಿತ್ತು. ಇವಾಗ ನಾವೆಲ್ಲರೂ ಇಲ್ಲೇ ಸ್ಟೇ ಆಗೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ವಿ. ಇದು ಬಂದು ನಂದು ಕುರ್ತಾ ಸೆಟ್, ಇದು ನನ್ನ ತಂಗಿದು ಈ ಕಲರು. ಅವಳದು ಅಷ್ಟೇ ಚೆನ್ನಾಗಿ ಬಂದಿತ್ತು. ನಂದು ಅಷ್ಟೇ, ನನ್ನ ಕ್ವಾಲಿಟಿ ವೈಸ್ ಎಲ್ಲನೂ ತುಂಬಾ ಇಷ್ಟ ಆಯಿತು. ಇವಾಗೆಲ್ಲ ಇಲ್ಲೇ ಸ್ಟೇ ಆಗೋಣ ಇವತ್ತು ಅಂತ ಪ್ಲ್ಯಾನ್ ಮಾಡಿ ಏನು ಮಾಡೋದು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊತಾ ಇದ್ವಿ. ಅದ್ರ ಜೊತೆಗೆ ನಾವೆಲ್ಲರೂ ಇದ್ದಾಗ ಈ ಥರ ಲೂಡೋ ಆಡೋದು ಅದೆಲ್ಲ ಚೆನ್ನಾಗಿರುತ್ತೆ ಗೇಮ್ ಅಂದ್ಬಿಟ್ಟು. ಲಾಕ್ಡೌನಲ್ಲೆಲ್ಲ ಸಖತ್ ಆಡ್ತಾಯಿದ್ವಿ ಈ ಥರ. ಅದಕ್ಕೆ ಇವಾಗೂ ಎಲ್ಲ ಒಂದು 45 ಮಿನಿಟ್ಸ್ 1 hour ಆಗಿಬಿಡುತ್ತೆ ಎಲ್ಲರೂ ಆಡಬೇಕು ಅಂತ ಅಂದರೆ. ಟ್ರೂತ್ ಆರ್ ಡೇರ್ ಈ ಥರ ಆಟ ಆಡ್ತಾಯಿರ್ತೀವಿ. ಅಂದರೆ ಕಾಮಿಡಿ ಇದ್ದೇ ಇರುತ್ತೆ, ಅದರಲ್ಲಿ ಒಬ್ಬೊಬ್ಬರು ಜೋಕ್ ಮಾಡ್ಕೊಂಡೆಲ್ಲ ಮಾಡ್ತಾಯಿರ್ತೀವಿ. ಇಲ್ಲಿ ನನಗೆ ಡೇರ್ ಬಂದಿತ್ತು ಅಂತ ನನಗೆ ನನ್ನ ತಂಗಿಗೆ ಇದು ಹ್ಯಾಂಡ್ ಬ್ರಿಸ್ಲಿಂಗ್ ಬರುತ್ತಲ್ಲ ಅದನ್ನು
ಮಾಡ್ತಾಯಿದ್ರಿ, ಅದು ಒಂದು ಕ್ಯಾಪ್ಚರ್ ಮಾಡಿದ್ದಾನೆ ಪ್ರಜ್ಜು. ಈ ಥರ ಎಷ್ಟೊಂದು ಡ್ಯಾನ್ಸ್ ಆಡೋದು ಅದು ಇದು ಎಲ್ಲ ಆಯಿತು. ಸ್ವಲ್ಪ ಇವಾಗ ಪ್ರೈವಸಿಗೋಸ್ಕರ ನಾವು ಅದೆಲ್ಲ ಏನು ವೀಡಿಯೋ ಮಾಡ್ಕೊಂಡಿಲ್ಲ. ನಾವು ಏನು ಜಸ್ಟ್ ಎಂಜಾಯ್ ಮಾಡ್ತೀವಿ ಎಲ್ಲರೂ ಇದ್ದಾಗ, ಮೂವಿ ನೋಡಿಕೊಂಡು ಈ ಥರ ಮಾತಾಡಿಕೊಂಡು. ಆಲ್ಮೋಸ್ಟ್ ನಾವು ಮಲ್ಗೋಷ್ಟೊತ್ತಿಗೆ 3 ಗಂಟೆ ಆಗಿತ್ತು ಟೈಮು. ಮಧ್ಯದಲ್ಲಿ 1:15 ಏನೋ ವಿಷಯಕ್ಕೆ ಮ್ಯಾಗಿ ಅಂತ ಬಂತು. ಸೊ ಮ್ಯಾಗಿ ತಿನ್ನಬೇಕು ಅನಿಸ್ತು ಅಂದ್ಬಿಟ್ಟು 1:15 ಇವಾಗ ಟೈಮು. ನನ್ನ ತಂಗಿ ಮ್ಯಾಗಿ ಮಾಡಿದ್ಲು. ಅವಳು ಚೆನ್ನಾಗಿ ಮಾಡ್ತಾಳೆ. ಇಬ್ಬರು ಆಗಲೇ ಮಲ್ಕೊಂಬಿಟ್ಟಿದ್ರು. ಶ್ರೇಯಸ್ ಇನ್ನೂ ಮಲಗಿಲ್ಲ, ಅವ್ನು ಸುಮ್ಮನೆ ನಾಟಕ ಮಾಡ್ತಾವನೆ. ಇಲ್ಲಿ ಎಲ್ಲ ಇವಾಗ ಮ್ಯಾಗಿ ಮಾಡಿಕೊಂಡು ತಿಂದ್ಕೊಂಡು ಆಮೇಲೆ ಒಂದು ಮೂವಿ ನೋಡಿ ಮಲ್ಕೊಂಡಿದ್ದು. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.